ವಿಘ್ನೇಶ್ವರನ ನಾಮಸ್ಮರಣೆಯನ್ನು ಮಾಡುತ್ತಾ ಈ ಕಾರ್ಯಕ್ರಮ ಸಿಮಿ ಲಕ್ಷ್ಮೀದೇವಿ ಕಮಿಟಿ ವತಿಯಿಂದ ಸತತ 5 ದಿನಗಳ ಕಾಲ ವಚನಾಮೃತವನ್ನು ಉಣಬಡಿಸಿದ್ದಾರೆ. ಸಮಸ್ತ ಆ 3 ಗ್ರಾಮದ ಸದ್ಭಕ್ತರಿಗೆ ಹೃದಯಪೂರ್ವಕ ಶರಣು ಶರಣಾರ್ಥಿಗಳನ್ನು. ಅಲ್ಲದೆ ಈ ವೇದಿಕೆ ಮೂಲಕ ನನ್ನ ತಾಯಿ ಚಂದ್ರಗಿರಿ, ಸದ್ಗುರು ಬಬಲಾದೀಶ, ಆ ಲಕ್ಷ್ಮೀದೇವಿಯಲ್ಲಿ ನಾನು ಏನು ಬೇಡ್ಕೋತೀನಪ್ಪ ಅಂದ್ರ, ತಾಯಿ ಆದಿಶಕ್ತಿ ಜಗನ್ಮಾತೆ ಚಂದ್ರಗಿರಿ ಸದಾಶಿವ ಮುಕ್ತ್ಯ, ಈ ನಿನ್ನ ಮಕ್ಕಳನ್ನ ಎಲ್ಲಾ ನಿನ್ನ ಸದ್ಭಕ್ತರು ಏನು ಮಕ್ಕಳದಾರಲ್ಲ ಇವರನ್ನ ಯಾವುದೇ ಕರೋನಾ ಕಷ್ಟ, ಆರ್ಥಿಕ ಸಂಕಷ್ಟ ಇವರು ದುರ್ಮಾರ್ಗದಲ್ಲಿ ಸಾಗದಂತೆ ಈ ಮಕ್ಕಳ ಮೇಲೆ ಪಾದ ಇಟ್ಟು ಸದಾ ಕಾಯಿ ನನ್ನ ತಾಯಿ ಅಂತ ನನ್ನ ತಾಯಿ ತಗೊಳ್ತು. ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂದ್ರ, ಸಾಕಷ್ಟು ವಿಷಯಗಳನ್ನ ಅಜ್ಜ ಹೇಳ್ಯಾರ. ಆದ್ರೆ ನನ್ನ ಮೂಲಕ ಯಾಕೆ ಹೇಳ್ತಂದ್ರ, ಗುರುವಿನ ಮಹತ್ವ, ಸದ್ಗುರುವಿನ ಮಹತ್ವ ಎಷ್ಟೈತಪ್ಪ ಅಂದ್ರ, ನರಜನ್ಮರಾಗಿ ನೀವು ಹುಟ್ಟಿರಿ, ಇದಕ್ಕ ಮುಕ್ತಿ ಪಡಿಬೇಕಾದ್ರ ಸುಜ್ಞಾನ ಎಂಬ ಮಾರ್ಗದಲ್ಲಿ ಸಾಗಬೇಕಾಗ್ತದೆ. ಸುಜ್ಞಾನ ಮಾರ್ಗದಲ್ಲಿ ಸಾಗಬೇಕಾದ್ರೆ ಸದ್ಗುರುವಿನ ಪಾದದ ಆಶೀರ್ವಾದ, ಸದ್ಗುರುವಿನ ವಾಣಿ ಆಶೀರ್ವಾದದಿಂದ ಮಾತ್ರ ಸಾಧ್ಯ. ಸದ್ಗುರುವಿನ ಒಂದು ವಾಕ್ಯ ಕೇಳಿ ನೋಡ್ರಿ, ಎಷ್ಟು ಹೇಳಿದ್ರ ಅವ್ರು ಇಷ್ಟೊತ್ತ ಹೇಳಿದ್ದಕ್ಕೆ ಕೇಳಿದ್ದಕ್ಕೆ ಎಷ್ಟೋ ಪುಣ್ಯವಂತರು ನೀವು. ವಾಣಿಗಿಂತ ಕೇಳೋರೇ ಕೇಳಬೇಕು. ಸ್ಮೃತಿ ಅಂತ ಅಲ್ಲ, ಕೇಳೋದ್ರಿಂದ ಎಷ್ಟೋ ಪುಣ್ಯ ಬರ್ತದೆ. ಕಲಿಯುಗದಲ್ಲಿ ಗುರುವಿನ ಮಹತ್ವ, ಗುರುವಿಗೆ ನೀವು ಗೌರವ ಕೊಡೋದು ಬಹಳಷ್ಟು ಅವಶ್ಯಕತೆ ಇದೆ. ಯಾಕೆ ಹೇಳಾಕತ್ತ ತಾಯಂದರಿಂದ ಸ್ವಲ್ಪ ಲಕ್ಷ ಕೊಟ್ಟು ಕೇಳಬೇಕು. ನಾವು ಗುರುಗಳ ಜೊತೆ ಸರಳ ಮಾತಲ್ಲ, ಸೀದಾ ತೆಲಿಮೆ ಕಲ್ಲು ಹೋಗದಂಗೆ ಮಾತಾಡ್ತೀನಿ. ಈಗ ಕಲಿಯುಗದಲ್ಲಿ ಹುಟ್ಟಿದ ಮಕ್ಕಳು ತಂದೆ ತಾಯಿಗೆ ಕಿಮ್ಮತ್ ಕೊಡುದಿಲ್ಲ. ಶಾಲ್ಯಾಗ ನೋಡ್ರಿ, ಗುರುಗಳಿಗೆ ಶಿಕ್ಷಕರಿಗೆ ಕಿಮ್ಮತ್ ಕೊಡೋದು ಹೋಗ್ಬಿಟ್ಟತ್. ಈಗ ನಾವು ಚಿಕ್ಕವರಿದ್ದಾಗ, ನಾವು 83 ಅಂದ್ರೆ ನಮ್ಮ ಚಿಕ್ಕವರಿದ್ದಾಗ ಮಾಸ್ತರ್ಗಳು ಬಂದ್ರೆ ಮನಿ ಒಳಗೆ ಓಡಕ್ಕಿದ್ದು ಹುಡುಗರು, ಸರ್ ಬಂದ್ರು. ಅಲ್ಲದೆ ಮಾಸ್ತರ್ ಬಂದ ಕೈ ಬಂದು ನಮಸ್ಕಾರ ಅಂತಿದ್ರು. ಈಗ ಹೆಂಗಾಗಿ ಬಾ ಮಾಸ್ತರ್ ಮಗನ ಆರಾಮದಿರೋದು ಕೇಳ್ತಾರೆ ಮಕ್ಕಳು. ಇಂತಿಂತ ಪುಣ್ಯಾತರು ಹುಡ್ತಾರಂತ ಅವಾಗ ಗೊತ್ತಾಗೆ ಇಂತಿಂತ ಮಹಾತ್ಮರನ್ನ ಬಾರ್ಕೋತ್ ತಗೊಂಡು ಕಳ್ಸ್ಯಾನ. ಯಾಕಂದ್ರೆ ಹಗಲ ಮುಗಲ ತೆಲಿ ಮ್ಯಾಗ ಕಟ್ಯಾಕ್ ಬೇಕು ನಿಮಗ, ಮ್ಯಾಲಿಂದ ಮೇಲೆ ಹೇಳ್ಕೋತ ಇರ್ಬೇಕಾಕೈತಿ. ಯಾಕಂದ್ರೆ ನೋಡ್ರಿ ತಾಯಂದ್ರಿ, ಗುರುಗಳಿಗೆ ಮಹಾತ್ಮರಿಗೆ ಗೌರವ ಕೊಡದೇ ಇದ್ರ ಎಷ್ಟು ಗಂಭೀರ ಪರಿಣಾಮ ಆಕತ್ತೆ ಅಂತ ಹೇಳಿ ಒಂದು ಸಣ್ಣ ಕಥೆ ಮೂಲಕ ಹೇಳ್ತೇನೆ ನಿಮಗ. ಮಹಾಭಾರತದ ಕಾಲ ಅಂತ್ಯವಾಗಿತ್ತು. ಕೃಷ್ಣ ಪರಮಾತ್ಮ ಇನ್ನೂ ಉಳ್ಕೊಂಡಿದ್ದ ಅಂತ ಸಮಯದಲ್ಲಿ ಒಂದು ಪ್ರಸಂಗ ನಡೀತದೆ. ಅದು ಘಟನೆ, ಅದನ್ನ ಬಗ್ಗೆ ವಿವರಣೆ ಮಾಡೋದು ಬೇಡ, ಅದ್ರ ಮೂಲವನ್ನ ತಿಳ್ಕೊಳ್ಳೋಣ. ಏನು ನಡೀತದಪ್ಪ ಅಂದ್ರ, ಸಪ್ತಋಷಿಗಳು ನೋಡ್ರಿ, ಮಹಾಭಾರತ ಎಲ್ಲ ನೀರಲ್ಲಿ ಮುಳುಗಿ ಹೋಗಿರ್ತದೆ. ಕಲಿಯುಗದ ಆಟ ಪ್ರಾರಂಭ ಆಗಿರ್ತದೆ. ಆ ಪ್ರಾರಂಭ ಹೊತ್ತಾಗ ಒಂದು ಅಹಿತಕಾರಿ ಘಟನೆ ನಡೀತದೆ. ಏನಪ್ಪಾ ಅಂದ್ರ, ಆ ಯಾದವ ಕುಲದವರು ಅಷ್ಟು ಸೊಕ್ಕಿಗೆ ಬಂದಿರ್ತಾರ ಎಲ್ಲಾರು. ಅವಾಗ ಕೃಷ್ಣ ಬಿಟ್ಟು ಹೋದ್ಮ್ಯಾಲ ಅವಾಗ ಏನ್ ಮಾಡ್ತಾರಂದ್ರ, ಸಮುದ್ರ ಕಡೆಯಿಂದ ಸಪ್ತಋಷಿಗಳು ಬರ್ತಾ ಇರ್ಬೇಕಾದ್ರ ಸಾಂಬಣ್ಣು ವ್ಯಕ್ತಿಗೆ ಹೊಟ್ಟೆಯಾಗ ಒಂದು ಅರ್ಬಿ ಹಾಕ್ತಾರೆ. ಇಲ್ಲಿ ಅರ್ಬಿ ಹಾಕಿ ಹೊಟ್ಟೆ ಮುಂದೆ ಮಾಡ್ತಾರ. ಅವ್ರಿಗೆ ಏನ್ ಮಾಡ್ಬೇಕಿರ್ತದೆ, ಋಷಿಗಳನ್ನ ಅಸಹ್ಯ ಮಾಡ್ಬೇಕು, ಕುಹುಕ ಮಾಡ್ಬೇಕು, ಗುರುಗಳನ್ನ ಅಸಹ್ಯ ಮಾಡ್ಬೇಕಂತ ಬುದ್ಧಿ ಬಂದಿರ್ತತಿ. ಅವನು ಸಾಂಬಣ್ಣನ ಹೊಟ್ಟೆಗೆ ಅರ್ಬಿ ಹಾಕಿ ಸುಮ್ ಕೊಡ್ಬಾರ್ದನ್ನ ಹೋಗಿ, ಗುರುಗಳೇ ಋಷಿಗಳೇ, ಈ ಮನುಷ್ಯ ಗಂಡ್ ಹಡಿತಾನೋ ಹೆಣ್ ಹಡಿತಾನೋ ಅಂತ ಕೇಳ್ತಾನೆ. ಮಹಾತ್ಮರವರು ಋಷಿಗಳು
ಇವ್ರೇನು ಸೋಗ್ ಮಾಡಕತ್ತಾರ ಗೊತ್ತಾಗತ್ತೆ. ಹೇಳ್ತಾನ ಋಷಿಗಳು ಹೇಳ್ತಾರೆ, ಇವ ಒನಕೆ ಹಡಿತಾನೆ, ಇಷ್ಟ ದಿವಸದಾಗ ಒನಕೆ ಹಡಿದು ನಿಮ್ಮ ಯದುಕುಲವನ್ನು ನಾಶ ಮಾಡ್ತಾನ ಅಂತೇಳಿ ಋಷಿಗಳು ಶಾಪ ಕೊಡ್ತಾರೆ. ಗುರು ಅಂದ ಮೇಲೆ ಅದು ಆಗ್ಲಿಕ್ಕೆ ಬೇಕು, ಆಗ್ಲಿಕ್ಕೆ ಬೇಕಲ್ಲ. ಅವಾಗ ಬಡವಾಡ ಏನಾಗ್ತದ, ಎಷ್ಟೋ ದಿವಸ ನಂತರ ಆ ಗಂಡಸು ಒಂದು ಒನಕೆಯನ್ನು ಹಡಿತೈತಿ. ಅವಾಗ ಇಡೀ ಜನರೆಲ್ಲ ಭಯ ಆಗ್ತದೆ, ಋಷಿಗಳು ಶಾಪ ಇಡಾಗ್ತದೆ, ಹೆಂಗ್ ಮಾಡೋದು ಅಂತ ಹೇಳಿ. ಅಷ್ಟೊತ್ತಿಗಾಗಲೇ ಅವ್ರವ್ರೊಳಗ ಬಡದೇ ಸಾಯ್ತಿರ್ತಾರ. ಅವ್ರು ಕೆಲವು ಜನ ಏನ್ ಮಾಡ್ತಾರ, ಅದನ್ನ ಒನಕೆಯನ್ನ ಕೊಟ್ಟಿ ಪುಡಿ ಮಾಡಿ ಸಮುದ್ರಕ್ಕೆ ಎಸಿತಾರ. ಅದು ಬಿದಿರು ಮಳೆಗಳ ಹಾಗೆ ಸಿಕ್ಕಾಪಟ್ಟೆ ಒಂದಿಷ್ಟು ಬಡಿಗೆ ಗತಿ ಆಗ್ತದ. ಅದನ್ನು ತಗೊಂಡ ಬಡದಾಡೆ ಅರ್ಧ ಮಂದಿ ಸಾಯ್ತಾರ. ಯಾಕಂದ್ರ ತಾವು ಗುರುವಿಗೆ ಗೌರವ ಕೊಡದೇ ಇರ್ತಕ್ಕಂಥದ್ದು. ನನ್ನ ಗುರುಗಳು ಪ್ರಮೋದಾಚಾರ್ಯ ಒಂದು ಮಾತು ಹೇಳ್ತಿದ್ದೆ ನನಗ, ಯಾವಾಗಲೂ ಯಾರ ಇರ್ಲಿ, ದೊಡ್ಡವ್ರಿರ್ಲಿ ಸಣ್ಣವ್ರಿರ್ಲಿ, ತಲೆಬಾಗಿ ಹಿಂಗ ಶರಣಾರ್ಥಿಯನ್ನು ಮುಂದಾನದ ಟೈಮ್ದಾಗ ನೀ ದೊಡ್ಡ ವ್ಯಕ್ತಿ ಆಗ್ತೇಪ, ಎಷ್ಟು ತಲೆಬಾಗ್ತಿ ಅಷ್ಟು ದೊಡ್ಡ ವ್ಯಕ್ತಿ ಆಗ್ತದೆ ಅಂತ ಹೇಳ್ತಿದ್ರು. ಅದನ್ನ ಬಸವೇಶ್ವರ ಹೇಳ್ತಾರ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಎಷ್ಟು ಸುಂದರವಾಗಿ ಹೇಳ್ತಾರೆ. ತಾಯಿಂದ್ರೇ ನಾ ಈ ವೇದಿಕೆ ಮೂಲಕ ಈ ಯಾಕೆ ಶಬ್ದ ಹೇಳಕತ್ತೀನಂದ್ರ, ಬಬಲಾದೀಶ ಹೇಳ್ಯಾನ, ಯಾರ ಎದುರು ಬಂದ ಜಗಳ ತೆಗೆದ್ರು ನೀನ ದೊಡ್ಡವಪ್ಪ ಅಂದ್ರಿ ಅಂದ್ರ ನೀವು ದೊಡ್ಡವ್ರ ಹಾಕಿರಿ. ಯಾಕೋ ಮಗನ ಅಂತ ಎದರ ಬದಲಿದ್ರೆ ಇಬ್ರು ಸಿಡಿದು ಬೀಳ್ತೇವೆ. ಕಲಿಯುಗದಾಗ ನಡೆಯುವುದ ಇದ. ಯಾಕಂದ್ರ ಈ ಮುಂದಿನ ದಿನಮಾನಗಳು ಏನದಾವಲ್ಲ ಅಷ್ಟು ಸರಳವಾಗಿಲ್ಲ. ಚಿಕ್ಕೈ ಮುತ್ಯ ಬಬಲಾದೀಶ ಇಬ್ಬರು ಕೂಡಿ ಕಾಲಜ್ಞಾನ ಬರಿಬೇಕಾದ್ರ ಒಂದು ಮಾತು ಬರೀತಾರೆ, ಫಸ್ಟಿಗೆ ಒಂದು ವಾಕ್ಯವನ್ನು ಬರೀತಾರೆ. ಯಾಕಂದ್ರೆ ಆದಿಶಕ್ತಿ ಆಶೀರ್ವಾದ ಆಗಿರ್ತದ ಅವ್ರಿಗೆ, ಆದಿಶಕ್ತಿ ವರ ಕೊಡ್ತಾಳ. ಅಲ್ಪ ಗಳಿಗೆ ಒಳಗ ಈಗ ಶರಣ ಮಹಾತ್ಮ ನೋಡ್ರಿ, ಈಗ ಗುರುಗಳು ಎಷ್ಟೋ ಎರಡು ಮಾತುಗಳು ಹೇಳಿದ್ರು, ನೀವು ಅವನ ನಿಮ್ ಜೀವನದಲ್ಲಿ ಪಾಲ್ಸ್ಕೊಂಡದ್ದಾದ್ರ ಸಾಯುತನ ಅವ್ರ ಫೋಟೋ ಇಟ್ಟು ಪೂಜೆ ಮಾಡುವಂತ ಪ್ರಮೇಯ ಬರ್ತದೆ. ಯಾಕಂದ್ರೆ ಅವ್ರು ಹೇಳಿದ ಮಾತುಗಳ ರತ್ನಗಳಿವು. ರತ್ನಗಳು ಬಂಗಾರ ವೈಡೂರ್ಯ ನಾಶ ಆಗಿ ಹೋಗ್ಬಹುದು. ನಮ್ಮ ಇಳಕಲ್ಲ ಶ್ರೀಗಳು ಹೇಳಿದಂತ ಮಾತುಗಳು ಎಂದೂ ನಾಶ ಆಗುವುದಿಲ್ಲ, ಎಂದು ಅಚ್ಚಳಿದಾಗಿ ಅಮರವಾಗಿ ಉಳಿತಾವೆ. ಅದಕ್ಕ ತಾಯಿ ಚಂದ್ರಗಿರಿ ಆಶೀರ್ವಾದ ಚಿಕ್ಕಪ್ಪ ಬರಿತಾನ, ನಾನು ಈ ದಿವಸ ಚಂದ್ರಗಿರಿ ಆಶೀರ್ವಾದದಿಂದ ಏನು ಬರೆಯಕತ್ತೀನಲ್ಲ, ನಾನು ಬರೆಯುವ ಪ್ರತಿಯೊಂದು ವಾಕ್ಯವು ಶಿವನಾನೆ ಸೆಟೆಯಲ್ಲ. ಸೆಟೆ ಅಂದ್ರೆ ಸುಳ್ಳು, ಶಿವನಾನೆ ಸೆಟೆಯಲ್ಲ. ನನ್ನ ವಾಕ್ಯವನ್ನ ಸುಳ್ಳು ಮಾಡಿ ತೋರಿಸಿದ ಮಕ್ಕಳ ಅಂತ ಹೇಳಿ ಚಾಲೆಂಜ್ ಮಾಡಿ, ಇನ್ನು ನೋಡರಿ ಲೋಕದ ಆಟನ್ನ, ಕಲಿಯುಗದ ಕರ್ಮ ದಿನದ ಆಟ ದೂರಿಲ್ಲ ನೋಡನ್ನ. ತಾಯಿ ಕಲಿಯುಗದ ಆಟ ಅಂದ್ರೆ ನೋಡ್ರಿ, ಕೆಟ್ಟ ಹಾಕೋತೊಕ್ಕತಿ, ಒಳ್ಳೆದನಕರ ಆಗೋದಿಲ್ಲ. ಇನ್ನು ಮುಂದಿನ ದಿನಮಾನಗಳು ಕಠಿಣನೇ ಬರು, ಏನು ಒಳ್ಳೆಯದಾಗೋದಿಲ್ಲ. ಆದ್ರ ಈ ಕಾಲಜ್ಞಾನದಾಗ ಒಂದು ಸೊಲ್ಯೂಷನ್, ಒಂದು ಪರಿಹಾರವನ್ನು ನೀಡೋದು ಮುಖ್ಯ. ಏನಪ್ಪಾ ಅಂದ್ರ, ಸದ್ಗುರುವಿನ ಪಾದಾರ ಬಿಂದಗಳಲ್ಲಿ ತಲೆ ಇಟ್ಟು ಸದ್ಗುರುವಿನ ವಾಣಿ ಅಂತ ನಡೆದ್ರ ಕಲಿಯ ಕಾಟ ಅವ್ರಿಗೆ ಬರುವುದಿಲ್ಲ. ಗುರು ಅಣ್ಣವ್ ಎಲ್ಲಿ ತನ ಇರ್ತಾನ ಅಲ್ಲಿ ತನ ಕಲಿಯ ಬಾಧೆ ಅವನಿಗೆ ತಟ್ಟುವುದಿಲ್ಲ. ಅದಕ್ಕೆ ಹೇಳಿದೆ, ಯಾವ ರೀತಿ ಸ್ವತಂತ್ರ ಹೋರಾಟಗಾರ ಇದ್ರು ಇವ್ರು ಆಧ್ಯಾತ್ಮಿಕ ಹೋರಾಟಗಾರರು. ಈ ಹೋರಾಟಗಾರ ಬೆನ್ನ ಹತ್ತಿದ್ರ ನಿಮ್ಮ ಜೀವನದ ಮುಕ್ತಿ ಮಾರ್ಗ ಸರಳವಾಗಿ ನಿಮಗೂ ಸ್ವತಂತ್ರ ಸಿಗ್ತದ. ಅದಕ್ಕೆ ಗುರುವಿನ ಪಾದ ಹಿಡ್ಕೊಂಡು ಹೋಗ್ತೇನೆ ಅಂತ ಹೇಳಿ ಇವತ್ತು ಪ್ರಮಾಣ ಮಾಡಿ ನಮ್ಮ ನೋಡ್ರಿ, ಅವ್ರ ಮಾತುಗಳನ್ನು ಕೇಳಿ ನನಗೆ ಇವತ್ತು ಬಹಳ ಸಂತೋಷ ಆಗಿದೆ. ಇಳಕಲ್ಲದ ಅನ್ನದಾನೇಶ್ವರ ಶ್ರೀಗಳಿಗೆ ಒಮ್ಮೆ ಜೋರಾಗಿ ಚಪ್ಪಾಳೆ ಹೊಡ್ರಿ ಭಕ್ತಿಯಿಂದ ನೀವು. ನನಗೆ ನಿಜವಾಗಿ ಇವತ್ತು ಅವ್ರು ಹೊಗಳ್ಬೇಕಂತ ಹೊಗಳ್ತಾ ಇಲ್ಲ, ಜಗತ್ತುಗಳ ಪಕ್ಕದಲ್ಲಿ ಕುಂತಂತೆ ಭಾಸ ಆಗ್ತಾ ಇದೆ. ಅವರ ನುಡಿಮತ್ತುಗಳನ್ನ ಕೇಳಿ ಬಹಳ ಸಂತೋಷ ಆಯ್ತು. ಇಂಥ ನಾಗನೂರು ಸರ್ಗೆ ಮತ್ತು ಕಮಿಟಿ ಇನ್ನೊಮ್ಮೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಮುಂದಿನ ಸಲ ಇವ್ರನ್ನ ಬುಕ್ ಮಾಡಿ ಬಿಡಬೇಡ್ರಿ ಸರ್. ನಮ್ಮ ಗುರುಗಳು ಸಿಗುದಿಲ್ಲ ಇಂಥ ಗುರು, ಇಂಥ ಪ್ರವಚನಕಾರರು. ಯಾಕಂದ್ರೆ ತಾಯಿ ಪ್ರತಿಯೊಂದು ವಾಕ್ಯಗಳು ಹೆಂಗದಾವ ಅಂದ್ರ ಕಠಿಣನ ಅದಾವ, ಸ್ಪಷ್ಟ ಕನ್ನಡದಾಗ ಬರ್ದಾರ, ಏನ್ ಅದ್ರಾಗ ಮುಚ್ಚುಮರಣೆ ಇಲ್ಲ.
ಸೀದಾ ಬಬಲಾದೇವ್ರ ವಾಕ್ಯ ಅಂದ್ರ ಕರಿ ಗೋಡೆ ಬಿಳಿ ಗೋಡೆ ಮೇಲೆ ಕರಿ ಕಲ್ಲು ಹೋಗದಂಗ ನೇರ ನೇರ ಏನದ್ರಾಗ ಮುಚ್ಚಿಟ್ಕೊಳ್ಳೋದಿಲ್ಲ. ಕೆಲವು ಉದಾಹರಣೆ ಹೇಳ್ತೇನೆ, ತಮ್ಗೆ ಗೊತ್ತಿರಬೇಕು. ಶಾರ್ವರಿ ನಾಮ ಸಂವತ್ಸರ ಜಗತ್ತಿಗೆ ಬೀಗ, ಲೋಕಕ್ಕ ಮಹಾಮಾರಿ. ಅನುಭವಿಸಿದ್ರಿಲ್ಲೋ ಕರೋನಾ ಟೈಮ್ದಾಗ? ಭಿಕಾರಿ ನಾಮ ಸಂವತ್ಸರದಲ್ಲಿ ಭಿಕಾರಿಗಳಾದಿರೋ ಮಕ್ಕಳಿರ ಎಷ್ಟು ಮಂದಿ ಉದ್ಯೋಗ ಹೋದು. ಎಂಥ ವಿಪರ್ಯಾಸ ನೋಡ್ರಿ. ಅವರು ಸಂವತ್ಸರ ಆದಿನ ಹಿಡ್ಕೊಂಡು ಮತ್ತೆ ಹೇಳ್ಬಿಟ್ಟಾರ. ತಮ್ಗೆ ಗೊತ್ತಿರ್ಬೇಕು ತಾಯಂದ್ರೆ ಬಬಲಾದಪ್ಪ ಒಂದ್ ಮಾತಿದ್ರಂತ, ಬಾಯಿಗೆ ಬಾಯ್ಜಾರಿಗೆ ಹಾಕ್ತಿರ ಮಕ್ಕಳ್ರ, ಬಾಯಿಗೆ ಬಾಯ್ಜಾರಿಗೆ ಹಾಕ್ತಿರ ಮಕ್ಕಳ್ರ ಅಂತ. ನನ್ನ ಒಬ್ರು ಗುರುಗಳು ಹೇಳಿದ್ರು, ಯಾಕೆ ಈ ಪ್ರಸಂಗ ಬಂತಂದ್ರ ಒಂದಿಷ್ಟು ಜನಗಳು ಗೋಮಾತೆಗೆ ಬಾಯಿಗೆ ಹಿಂಗ್ ಮಗಾಡ್ ಹಾಕಿ ಹುಲ್ ತಿನ್ಸಾಕಿದ್ರ, ತಿನ್ಸ್ರು ಅಂತ ಹೇಳಿ. ಅದು ನೋಡಿ ಆಗ ಮತ್ತೆ ಹೇಳಿದಂತ, ಬಾಯಿಗೆ ಬಾಯ್ಜಾಳಿ ನಿಮಗೂ ಹಾಕೋ ಪರಿಸ್ಥಿತಿ ಬರ್ತದ ಮಕ್ಕಳ್ರಿ. ಹಾಕೊಂಡ್ ಇಟ್ಟಿದ್ರಿ 2-3 ತಿಂಗಳ ಇದನ್ನ ಮಾರಿಗೆ ಮಾಸ್ಕ್ ಹಾಕೊಂಡ್ರಲ್ಲ ಕರೋನಾದಾಗ ನೋಡ್ರಿ, ಹಾಕೊಂಡ್ ಇಟ್ಟಿದ್ರಲ್ಲ. ಎಷ್ಟು ಅರ್ಥಪೂರ್ಣ ನೋಡ್ರಿ, ಬಾಯಿಗೆ ಬಾಯ್ಜಾಳಿ ಹಾಕೊಂಡ್ರಿ. ಯಾಕಂದ್ರೆ ಅದು ನಿಮ್ಮ ಕಲಿಯುಗದಲ್ಲಿ ನಿಮ್ಮ ಮಾಡಿದಂತ ಕರ್ಮ ಫಲವೇ ಅದು. ಮುಂದ ಅಂಬಲಿ ಬಾಣವನ್ನ ಮಾಡಂತ ಹೇಳಿದ್ರಂತ. ಮಾಡಿದಾಗ ಅಂಬಲಿ ಬಾಣ ಮಾಡಿದ್ರಿ ಇಳ್ದೋಯ್ತು. ಆದ್ರ ಅಂಬಲಿ ಬಾಣದ ಅರ್ಥವನ್ನ ಏನಾದ್ರೂ ತಾವು ತಿಳ್ಕೊಂಡಿರ್ತಾಯಿ. ಅಂಬಲಿ ಬಾಣ ಒಳಗೆ ಬೋಳಗಾಯಿ ಹೊಡಿದ್ರ ಅರ್ಥ ಏನಂದ್ರ, ಬೋಳಗಾಯಿ ಹೊಡಿದ್ರ ಅರ್ಥ ಭಕ್ತಿ ಮಾಡ್ತೀನಿ. ಅಂಬಲಿ ಬಾಣವನ್ನ ಮಾಡೋದಂದ್ರ ಸಾತ್ವಿಕ ಆಹಾರವನ್ನ ಸೇವನೆ ಮಾಡ್ತೀನಿ ಅಂತ ಹೇಳಿದಂಗದು. ಹೌದು ಬೇಜಾರ. ಇವ್ರು ಹೊತ್ತೊಂಡ್ರೆ ನೋಡ್ರಿ, ನಾ ಹೇಳ್ದ ಬೇಲ್ಪುರಿ ಅಂದ್ರಲ್ಲ, ವಾರದಾಗ 3 ಸಲ ಬೇಳ್ ಚಾಟ್ಸ್ ಎಲ್ಲ ತಿಂತಾರೆ ಇವ್ರು. ಆಹಾರ ಪದ್ಧತಿ ಕೆಟ್ಟ ಹೋಗೈತಿ. ನಾವೊಂದು ಸರಳ ಉದಾಹರಣೆ ಹೇಳ್ತೀನಿ. ಇಲ್ಲಿ ಕೆಲವೊಂದಿಷ್ಟು ಹಿರಿಯರು ಕುಂತಾರ, ಇವ್ರು ಊರಿಂದ ಊರಿಗೆ ನಡ್ಕೋತ ಹೋಗ್ತಿದ್ರು, ಬುತ್ತಿ ಒಯ್ತಿದ್ರು ಹೋಗ್ಬೇಕಾದ್ರ. ರೊಟ್ಟಿ ಹೊಲಕ್ಕೊಂದು ಊಟ ಮಾಡಕ್ಕಿದ್ರು. ಈಗ ಯಾರು ನೋಡ್ರಿ ಬುತ್ತಿ ಕಟ್ಕೊಂಡು ಹೋಗೋದಿಲ್ಲ. 200 ರೂಪಾಯಿ ಹೋಟೆಲ್ ಗಾಡಿ ನಡೆಸ್ತಾರೆ, ಹೋಟೆಲ್ ಮುಂದೆ. ಅವರ ಜೀವನ ಶೈಲಿ ನಮ್ಮ ಜೀವನ ಶೈಲಿ ಇದೇ ಕಲಿಯುಗದ ಅಂತ್ಯ ತಿರುಗಿ ತಿರುಗಿ ಬರಾಕತ್ತೈತಿ. ಇಲ್ಲಿ ತಿಳ್ಕೊಳ್ತಕ್ಕಂಥ ವಿಷಯ ಏನಂದ್ರ, ಗುರುವಿನ ವಾಕ್ಯವನ್ನ ಮನನ ಮಾಡಿಕೊಂಡು ಸನ್ಮಾರ್ಗದಲ್ಲಿ ಸಾಗಬೇಕು. ಅವಾಗ ಮಾತ್ರ ಮುಕ್ತಿ ಸಾಧ್ಯ ಇದೆ. ಈಗ ನೋಡ್ರಿ, 5 ದಿವಸಗಳ ಅವರು ಪ್ರಚಾರವನ್ನು 5 ದಿವಸಗಳ ಪ್ರವಚನ ಮಾಡಿದ್ರು ನಮ್ಮ ಗುರುಗಳು. ಎಂತ ಸುಂದರವಾದ ಮಾತನ್ನ ಹೇಳಿದ್ರು. ಆದ್ರ ತಾವು ಅದನ್ನ ಕೇಳ್ಬೇಕಾದ್ರ ಈ ಕಿವಿ ಮುಚ್ಕೊಂಡು ಕೇಳಬೇಕು. ತಾವೇನ್ರಿ ಈ ಕಾಡಿ ಕೇಳಿ ಈ ಕಾಡಿ ಬಿಟ್ರೆ ಅದು ಸ್ವಾರ್ಥಕ್ಕಾಗದಲ್ಲ. ಮಕ್ಕಳಷ್ಟೇ ಅಲ್ಲ, ತಾಯಂದಿರಿಗೂ ಅನ್ವಾಗ್ತದೆ. ನೋಡ್ತಾಯಿ ಅವ್ರು ಹೇಳಿದಂತ ಆ ಭೀಮಾಂಬಿಕೆಗೆ ಏನು ಗುಣಗಳನ್ನ ದಾಸೋಹ ಪ್ರಮೇಯವನ್ನ ತಮಗೆ ಹೇಳಿದ್ರು, ಅದನ್ನ ತಾವು ಅಳವಡಿಸಿಕೊಂಡ್ರ ತಮ್ಮ ಮನೆಯೂ ಸಹ ಅವ್ರು ಹೇಳಿದಂಗ ಬೆಳಗ್ತೈತಿ. ದಾಸೋಹದ ಪರಿಕಲ್ಪನೆ ಎಂತಾದಂದ್ರ, ಸಾಂಸ್ಕೃತಿಕವಾಗಿ ಭಾರತೀಯರು ಕನ್ನಡಿಗರು ಜಗತ್ತಿಗೆ ನೀಡಿದಂತ ದೊಡ್ಡ ಕೊಡುಗೆ ಅಂದ್ರ ದಾಸೋಹ. ಕರ್ನಾಟಕ ಕೆಲವೊಂದು ರಾಜ್ಯಗಳು ಹೊರತುಪಡಿಸಿ ಎಲ್ಲಾ ಕಡೆ ದುಡ್ಡು ಕೊಟ್ಟು ಊಟ ಕೊಡ್ತಾರೆ ವಿನಃ ನಮ್ಮ ಕರ್ನಾಟಕದಲ್ಲಿ ಆಗಲಿ, ಈ ನಮ್ಮ ಇವರು ಪಂಜಾಬ್ದ ಲಂಗರ್ ಅಂತ ಹಾಕ್ತಾರಲ್ಲ, ಯಾವುದೇ ಪ್ರತಿಫಲ ಬಯಸುವುದಿಲ್ಲ. ಅನ್ನ ಹಾಕೋ ಕೈಗಳು ಜಗತ್ತಿನಲ್ಲಿ ಎಂದು ಬಡವಾಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕ ಮಹಾತ್ಮರು ದಾಸೋಹದ ಪರಿಕಲ್ಪನೆಯನ್ನ ತಂದರು ಅನ್ನಕ್ಕೆ ಉದಾಹರಣೆ ಹೇಳ್ತೀನಿ. ದಾಸೋಹ ಅಂದ್ರೆ ಏನಂದ್ರ ಸಮಾನತೆ, ಏಕತೆಯ ಒಂದು ಏಕತೆಯನ್ನ ನೀಡುವ, ಏಕತೆಯನ್ನ ಕೂಡಿಸುವಂತ ಒಂದು ಪ್ರಮೇಯ. ಹೆಂಗಪ್ಪ ಅಂದ್ರ, ಈಗ ನೋಡ್ರಿ, ಅಲ್ಲಿ ಅನ್ನ ಮಾಡಕತ್ತಾರ, ಒಬ್ಬರದ ಹಣ್ಣಿಲ್ಲಲ್ಲಿ, ಸಾವಿರಾರು ಮಂದಿ ಕೂಡಿ, ಸಾವಿರಾರು ಜಾತಿ ಮಂದಿ ಕೂಡಿ, ನಾವೆಲ್ಲರೂ ಒಂದೇ ತಾಯಿ ಮಕ್ಕಳನ್ನ ಕೂಡಿ ಅನ್ನ ಮಾಡಿ ಉಣ್ಣಾಕತ್ತೀರಿ. ಇಲ್ಲಿ ಯಾವುದೇ ವರ್ಣ ಭೇದವಾಗಲಿ, ಜಾತಿ ಭೇದವಾಗಲಿ, ಲಿಂಗ ಭೇದವಾಗಲಿ ಇಲ್ಲ. ಯಾಕೆ ಇದನ್ನ ಕಲಿಯುಗದ ಮಹಾತ್ಮರು ಬಿಟ್ರಂದ್ರ ಗೊತ್ತೈತೆ ಅವ್ರಿಗೆ. ರಾಜಕೀಯ ಮಂದಿ ಬರ್ತಾರ, ನಾಳೆ ಜಗಾಡವ್ರು ಇವರು, ನನ್ನ ಮತ ಶ್ರೇಷ್ಠ, ನಾನು ಶ್ರೇಷ್ಠ, ನಮ್ದು ಆ ಪಾರ್ಟಿ, ನಮ್ದು ಈ ಪಾರ್ಟಿ.
ತಮಗ್ ಗೊತ್ತೈತಿಲ್ಲೋ ಗೊತ್ತಿಲ್ಲ, ಒಬ್ಬರು ಪಾರ್ಟಿದ ನಾಟಕ ಇನ್ನೊಬ್ಬರು ಪಾರ್ಟಿ ನಾಟಕ ಹೌದಾದ್ರೆ ಅದು ಆಗಬೇಕ. ತಾಯಂದಿರ ಸತ್ಯವಾಗಿ ಹೇಳ್ರಿ, ಹಳ್ಳಿಗಳಲ್ಲಿ ರಾಜಕೀಯ ಬಂದು ನಿಮ್ಮಲ್ಲಿ ಸ್ವಲ್ಪ ಜಗಳ ಬಗಳ ಅದಾವ ಇಲ್ಲೋ ಅಂತದ್ದು ಬರ್ತಕ್ಕ ಮಹಾತ್ಮರು ಗೊತ್ತಾಗಿ ದಾಸೋಹ ಪರಿಕಲ್ಪನೆ ತಂದ್ರು. ಈ ದಾಸೋಹವನ್ನ ತಾವು ಉಣ್ತಾ ಇರ್ಬೇಕಾದ್ರ, ಈಗ ತಾಯಿ ನಿಮ್ ಮಕ್ಕಳ ಮನೆ ನೀವು ಉಣಿಸ್ತೀರಿ, ನಿಮ್ ಗಂಡಂದ್ರು ಎದಕ್ಕೊಂದು ಊಟ ಮಾಡ್ತೀರಿ, ನಿಮ್ಮ ಸಹೋದರಕ್ಕೆ ಊಟ ಮಾಡ್ತೀರಿ. ಹಂಗ ಈ ಲಕ್ಷ್ಮೀ ದೇವಿಯ ಒಂದು ಏನು ಆವರಣ ಇದೆಯಲ್ಲ, ಇದು ನಿಡ್ಸೋಸಿ ಕಮತ್ತೂರ್ ಅಮ್ಮನಗಿ ಗ್ರಾಮದ ಒಂದು ಮನೆ. ತಾವೆಲ್ಲರೂ ಈ ಮನೆಯ ಒಬ್ಬ ಸದಸ್ಯರ ತಿಳ್ಕೊಂಡು ಎದರ ಬದ್ರ ಕೊಟ್ಟು ತಾವೆಲ್ಲರೂ ಒಂದೇ ತಾಯಿ ಮಕ್ಕಳ ತಿಳ್ಕೊಂಡು ತಾವು ಊಟ ಮಾಡ್ಬೇಕು. ಅವಾಗ ದಾಸೋಹಕ್ಕೊಂದು ಅರ್ಥ ಸಿಕ್ತತ್ತು. ಇಲ್ಲವಾದ್ರೆ ಇದು ಖರ್ಚು ಉಳಿದಿಲ್ಲ. ನೀವು ಪ್ರೀತಿಯಿಂದ ಈ ದೈವಿಕ ಕಾರ್ಯ ಮಾಡ್ಕೋತ ಹೊಂಡ್ರ ಸ್ವತಃ ದೈವನೇ ಸಂತುಷ್ಟ ಆಗ್ತದ. ಯಾಕೆ ದಾಸೋಹ ಮಾಡ್ತಾರಂದ್ರ ತಾ ಹೇಳ್ತೀನಿ, 1,000 ಮಂದಿ ಬಂದು ನೋಡ್ರಿ ಅಂದ್ರ ಒಬ್ಬ ದೈವ ಮಹಾತ್ಮ ಅಲ್ಲಿ ಬಂದು ಉಂಡು ಹೋಗ್ತಾನ, ತಮಗೆ ಆಶೀರ್ವಾದ ಮಾಡಿ ಹೋಗ್ತಾನ. ಅದಕ್ಕ ನಮ್ಮ ದೇಶದ ದೊಡ್ಡ ಕೊಡುಗೆ ದಾಸೋಹ. ಅದಕ್ಕಾಗಿ ವೇದಿಕೆ ಮೇಲೆ ಹೇಳ್ಕೊಂಡ್ರೆ ದಾಸೋಹ ಇನ್ನೂ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿ, ಸಾಕಷ್ಟು ಜನರು ಹಸಿದವರು ಊಟ ಮಾಡಿ ಹೋಗಲಿ. ಆದ್ರ ದಾಸೋಹದ ಜೊತೆಗೇನೆ ಏನ್ ಗುರುಗಳು ಹೇಳಿದ್ರಲ್ಲ ಜ್ಞಾನ ದಾಸೋಹ, ಇದನ್ನ ಮೂಲಕ ಹೊಟ್ಟೆ ತುಂಬಿಸ್ಕೊಂಡು ತಲೆ ತುಂಬಿಸ್ಕೊಂಡು ಹೋಗ್ರಿ. ಅದನ್ನ ಜ್ಞಾನವನ್ನ ಕೇವಲ ಊಟಕ್ಕಾಗಿ ದಾಸೋಹ ಅಲ್ಲಿದ, ಜ್ಞಾನ ದಾಸೋಹ ಮೊದಲು ಬಡಿಸಿ ಆಮೇಲೆ ಅನ್ನ ದಾಸೋಹವನ್ನು ಬಡಿಸಿದ್ರಿ. ನಿಮಗ ಎರಡೂ ಸಿಗೋದು ಬಹಳ ಕಡಿಮೆ ತಾಯಿದ್ರಿ. ಮುಂದೆ ಕಲಿಯುಗದಾಗ ಗುರುಗಳು ಇರ್ತಾರೋ ನಾವಿರ್ತಾರೋ ಹೇಳಾವ್ರು ಇರ್ತಾರೋ ಗೊತ್ತಿಲ್ಲ. ಇದ ಒಂದು ನಮ್ಮ ಮಾನವ ಜನ್ಮ ಹೆಂಗ್ ಹುಟ್ಟಿ ಬಂದಿರೋ ಗುರುವಿನ ಮಾತು ಕೇಳಿ ಅವನ ಆದರ್ಶಗಳನ್ನ ಪಾಲನೆ ಮಾಡಿ ನಾವು ನಮ್ಮ ಮಕ್ಕಳಿಗೆ ಅದೇ ತರಹದ ಸಂಸ್ಕೃತಿ ಬಳಸಿ ಮುಂದೆ ಹೋಗೋಣ ಅಂತ. ಇನ್ನ ತಾಯಂದಿರ್ರೆ, ಮೊನ್ನೆ ತಮ್ಮ ಗ್ರಾಮಸ್ಥರು ಬಂದು ನನಗೊಂದು ಪ್ರಶ್ನೆ ಕೇಳಿದ್ರು. ಅಪ್ಪಾಜಿ, ನಾವಿಲ್ಲಿ ಏನೋ ಒಂದು ನಾಟಕ ಮಾಡಿದ್ದೀವಿ, ಒಂದು ಬರೆಯಿದ್ದೀವಿ, ನಮ್ಗೆ ಬಹಳಷ್ಟು ಗೊತ್ತಿಲ್ಲ. ಚಂದ್ರಗಿರಿ ತಾಯಿ ಆದಿಶಕ್ತಿ ಚಿಕ್ಕೈ ಮುತ್ಯ, ಚಂದ್ರಗಿರಿಗೆ ಚಿಕ್ಕೈ ಮುತ್ಯ ಅಂದ್ಮೇಲೆ ಮೋಹ ಆತಂತ, ಚಂದ್ರಗಿರಿ ಚಿಕ್ಕಯ್ಯಪ್ಪನ ಕೂದ ಹಿಡಿದಂತ ಒಳಗ್ ಹೋದಂತ, ಏನಿದು ಪ್ರಸಂಗ ಹೇಳ್ರಿ ಅಂದ್ರು. ಅವಾಗ ನಾ ಹೇಳಿದೆ, ಇದಕ್ಕ ಸ್ಪಷ್ಟವಾದ ಇತಿಹಾಸ ಬರೋ ರೂಪದಲ್ಲಿಲ್ಲ. ಆದ್ರೆ ತಾವು ತಿಳ್ಕೊಂಡಿದ್ದು 100ಕ್ಕೆ 100ರಷ್ಟು ತಪ್ಪು. ತಾಯಿ ಚಂದ್ರಗಿರಿ ಚಿಕ್ಕಯ್ಯಪ್ಪನಿಗೆ ತಾಯಿ ಆಗ್ಬೇಕಾಕಿ, ಚಿಕ್ಕೈ ಮುತ್ಯನ ತಾಯಿ ಆದಿಶಕ್ತಿ ಚಂದ್ರಗಿರಿ, ಅವರು ಒಬ್ಬ ಶರಣರವರು, ಸದಾಶಿವಪ್ಪ ಚಿಕ್ಕೈ ಮುತ್ಯ ಶರಣರವರು. ಆ ತಾಯಿ ಆದಕ್ಕೆ ತನ್ನ ಮಗನ ಹೆಂಗ ನುಂಗ್ಲಿಕ್ಕೆ ಸಾಧ್ಯ ಅದ ತಾ ವಿಚಾರ ಮಾಡಿ. ಇಲ್ಲ, ಹಂಗಲ್ಲ, ಅದು ಅರ್ಥಾನ್ವಯವನ್ನು ಮಾಡ್ಕೊಳ್ಳೋದ್ರೆ ಬಹಳಷ್ಟು ಅರ್ಥ ಐತಿ. ಸದಾಶಿವಪ್ಪ ಸಂಸಾರಿ, ಚಿಕ್ಕೈ ಮುತ್ಯ ಭೀಷ್ಮ ಬ್ರಹ್ಮಚಾರಿ. ಅವನು ಶೂನ್ಯ ಪೀಠ, ಶೂನ್ಯ ನಾನು, ಶೂನ್ಯ ಸಿಂಹಾಸನ, ಅಲ್ಲಂಪ್ರಪತಿ ಶೂನ್ಯ ಸಿಂಹಾಸನ, ಜಗತ್ತಿನೇಶ್ವರ, ನಾ ಜಗತ್ತಿನ ಕಲ್ಯಾಣಕ್ಕಾಗಿ ಹುಟ್ಟಿನಂತ ತಿಳ್ಕೊಂಡು ಕಾಲಜ್ಞಾನ ಬರೆದು ಮುಂದಿನ ದಿನಗಳಲ್ಲಿ ಏನಾಗ್ತಂದ್ರೆ ಮೋಹ ಅನ್ನೋ ಲಕ್ಷ್ಮಿ ಅವರಿಗೆ ಆವರಿಸ್ಕೊಳಕತ್ತೈತಿ. ಮೋಹ ಅನ್ನೋದು ಚಿಕ್ಕಯ್ಯಪ್ಪನಿಗೆ ಆವರಿಸ್ಕೊಳಕತ್ತಾನ ಹೇಳ್ತಾನ. ಇನ್ನ ಆ ಮೋಹ ಅನ್ನೋ ಲಕ್ಷ್ಮಿ ಆವರಿಸ್ಕೋತಂದ್ರ ನಾನು ಭವದಾಗ ಬಿದ್ದು ಒದ್ದಾಡೋದಾಗ್ತದ ಅಂತ ಹೇಳಿ ತನ್ನ ತಪಶಕ್ತಿಯಿಂದ ಇದೊಂದು ಸಾರವಾಡ ಭೂಮಿ ಅಂತ ಐತಿ, ಅಲ್ಲಿ ಐಕ್ಯ ನಾಡಕ ನೋಡ್ತಾನ. ಯಾಕಂದ್ರ ಆ ಶರಣ ಮಹಾತ್ಮರಿಗೆ ಇಚ್ಛಾ ಮರಣ ಅಂತ ಇರ್ತ ತಾಯಿಂದಿರ್ರೆ, ತಾವು ಇಚ್ಛೆಯಿಂದ ಮರಣ ಹೊಂದಬಹುದು. ಅವರು ನಾ ಸದ್ಗತಿ ಕಾಣ್ತೇನೋ ಸದಾಶಿವ ಅಂತೇಳಿ ಹೋಗ್ಬೇಕಾದ್ರ ಅದೇ ಮೋಹನ ಲಕ್ಷ್ಮಿಯಲ್ಲಿ ಬರ್ತದೆ. ಬಂದ ಚಿಕ್ಕಯ್ಯ, ನಾ ನಿನ್ನ ಬಿಡುದಿಲ್ಲ, ನಾ ನಿನ್ನ ಹಿಡಿತೀನಿ ಅಂತ ಹೇಳ್ತಾನ. ಚಿಕ್ಕಯ್ಯ ಮುತ್ಯಾಗ ಅವ ಬೆರಿಕಿರ್ತಾನ ಮನುಷ್ಯ. ಹೇ ನಾ ಸಿಗುದಿಲ್ಲ ನಿನ್ನ ಕೈಯಾಗ, ಮೋಹದ ಕೈಯಾಗ ಸಿಗುದಿಲ್ಲ ಚಾಲೆಂಜ್ ಮಾಡ್ತಾನ. ಹಾ, ಇಡೀ ಜಗತ್ತೇನ ಮೋಹದಿಂದ ಮಾಯ ಮಾಡಿ ನೀಯಾ ಇದನ್ನ ಕೇಳ್ತಾಳ ತಾಯಿ. ಇಲ್ಲ, ನಾ ಸಿಗುದಿಲ್ಲ ಅಂತ ಹೇಳ್ತಾನ. ಹಿಡಿತೀನಿ ನೋಡಂತ ಹೇಳ್ತಾನ. ಹಿಡಿ ಅಂದವನ ಗೊತ್ತವನಂತ ಚಿಕ್ಕಯ್ಯಪ್ಪ ನೆಲದಾಗ ಒಳಗ್ ಹೋಗ್ಬಿಡ್ತಾನ. ಪಟ್ನ ಹಿಡಿಯಾಕ ಹೋಗ್ತಾಳ ತಾಯಿ. ಅವನ ಜುಟ್ಟು ತಲೆಲಿನ ಕೂದಲು ಆ ಲಕ್ಷ್ಮೀ ಕೈಯಾಗ ಬರ್ತತಿ. ಪಟಕನ ಒಳಗ್ ಹೋಗಿ ಬಿಡ್ತಾನ. ಅಯ್ಯೋ ಚಿಕ್ಕಯ್ಯ, ಮಾಯ ಆದೆಯ. ಕಡಿಗೂ ಮಾಯೆ ಕೈಗೆ ಚಿಕ್ಕಯ್ಯಪ್ಪ ಸಿಗೋದಿಲ್ಲ. ಅಂದಿನವ್ರು ಹೇಳ್ತಾಳೆ, ಬೋಳಾಗಿ ಹೋಗು ಮಗನೇ, ಬೋಳಾಗಿ ಹೋಗು. ಅಂದಿನಿಂದ ಇಂದಿಯವರೆಗೂ ಬಬಲಾದಿ ಮಠದಲ್ಲಿ ಬೋಳಗಾಯಿಯನ್ನು ಹೊಡಿತಾರ. ಅದು ಪದ್ಧತಿ. ಜುಟ್ಟಿಲ್ಲದ ಕಾಯಿಯನ್ನು ಹೊಡಿತಾರ. ಯಾರಾದ್ರೂ ಜುಟ್ಟು ಹೊಡೆದ್ರೆ ಶಾಪ ಐತೆ ಅಂತ ಹೇಳ್ತಾರ. ಅಂದ್ರ ಬೋಳಗಾಯಿ ಹೊಡಿಯೋದ್ರೆ ಏನು,
ಅವೇನೋ ತಿಳಿಯಾಗ ಜುಟ್ಟದವ್ರಲೆ ಕಾಮ ಕ್ರೋಧ ಮೋಹ ಲೋಭ ಮತ್ಸರ ಎಲ್ಲಾ ಕೂಡ ದುರ್ಗುಣಗಳು. ಅದನ್ನ ಹರಿದು ಒಡಿತಿರ್ಲ ಕಾಯಿ ನಿಮ್ಮ ದೇಹವನ್ನು ಇದು ದೇಹ ಐತಲ್ಲ, ಇದೊಂದು ತೆಂಗಿನಕಾಯಿ. ಭಗವಂತನಿಗೆ ನೀವು ಅದನ್ನ ಅರ್ಪಿಸಿ ಹೊಡಿಬೇಕಾದ್ರ ಆ ತರಹದ ಕಾಮ ಕ್ರೋಧ ಎಲ್ಲಾ ಪ್ರೋಭಗಳು ಕಿತ್ತು ಹೋಗುದು ಆ ತೆಂಗಿನಕಾಯಿನ ಭಗವಂತನಿಗೆ ಹೊಡೆದು ಮಾತ್ರ ತಮಗ ಸಾಕ್ಷಾತ್ಕಾರ ಆಗ್ತದೆ, ಭಗವಂತನಿಗೆ ಅದು ಭಕ್ತಿ ಮುಡ್ತದ. ಇದರ ಅರ್ಥ ಇಲ್ಲೈತಿ. ದಯಮಾಡಿ ಅದನ್ನ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಅದ್ರ ಇಲ್ರಿ, ಅದ್ರ ಹಂಗೈತಿ ಪರಿಸ್ಥಿತಿ. ನೋಡ್ರಿ, ನನ್ನಲ್ಲಿ ಬಿಜಾಪುರದಾಗ ಕೊಟ್ನಿ ಸರ್ ಅಂತ ಹೇಳಿ ನಮ್ಮ ಇಂಗ್ಲಿಷ್ ಮಾತಾಡಿದ್ರು. ಅವ್ರು ಬ್ರಾಹ್ಮಣರು, ನನ್ನ ಮೇಲೆ ಬಹಳ ಪ್ರೀತಿ. ಅವರು ಒಂದ್ ಮಾತು ಹೇಳಿದ್ರು, ಸ್ವಾಮಿ ಹಾಫ್ ನಾಲೆಜ್ ಇಸ್ ಮೋಸ್ಟ್ ಡೇಂಜರಸ್. ಹಾಫ್ ಅರ್ಧಕ್ ಮಾಡಕ್ ಹೋಗ್ಬೇಡ, ಮಾಡಂಗಿದ್ರೆ ಇಂಗ್ಲಿಷ್ ಗ್ರಾಮರ್ ಪೂರ್ತಿ ಕಲಿ. ಈಗ ಅವ್ರು ಪ್ರಿನ್ಸಿಪಾಲ್ ಅದಾರೆ ಕೊಟ್ನಿ ಸರ್ ಅಂತ ಹೇಳಿ. ಅದು ನನ್ನ ಇಂಗ್ಲಿಷ್ ಗುರುಗಳು ಇನ್ನೂ ತಾನು ನೆನೆಸ್ತೀನಿ ಅವ್ರ ತಾಯಿಂದರೆ ಈ ನಿರ್ಸೋಶಿ ಗ್ರಾಮದಲ್ಲಿ. ಹಾಫ್ ನಾಲೆಜ್ ಮೋಸ್ಟ್ ಡೇಂಜರಸ್, ಅರ್ಧ ಕಲಿದು ಬಾ ಡೇಂಜರ್. ಅಂದ ಕನಕ ಎಂದಕ್ಕೆ ಹಿಡ್ಕೊಂಡು ಹೋದಂಗ, ಕುಡ್ಲಿನ ಕೈ ಕುಡ್ಲಿಕ್ಕೊಂದು ದಾರಿ ತೋರಿಸಿದಂಗ, ಎಲ್ಲಿ ಬೀಳ್ತಾರೆ ಗೊತ್ತಿಲ್ಲ. ಅದಕ್ಕೇನಿದೆ ಅಂದ್ರ ಪೂರ್ತಿಯಾಗಿ ಆಯಾ ವಚನವಾಗಲಿ ಒಂದು ಕಥೆ ಆಗಲಿ, ಆ ಕಥೆಯ ಪಾತ್ರಗಳಿಗಿಂತ ಅವರು ಕೊಡುವಂತ ಜ್ಞಾನವನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗಿರ್ತದೆ. ಈಗ ಸಾಮಾನ್ಯವಾಗಿ ತಾವು ಮಹಾಭಾರತ ರಾಮಾಯಣ ಕಥೆಗಳನ್ನ ಕೇಳ್ತೀರಿ, ಕಥೆ ಹೇಳ್ತಾರ. ಹೌದು, ರಾಮಾಯಣ ಭೀಮ ಇದ್ದ, ದುರ್ಯೋಧನ ಇದ್ದ, ದುಶ್ಯಾಸನ ಇದ್ದ. ಹೌದು, ಅವ್ರು ಇದ್ರೋ ಇಲ್ಲ ಗೊತ್ತಿಲ್ಲ. ಅವರು ಬಿಟ್ಟು ಹೋದಂತಹ ಒಂದು ಏನಿದೆ ತಿರುಳು, ಅದನ್ನು ತಾವು ಅಭ್ಯಾಸ ಮಾಡಬೇಕು. ನೋಡ್ರಿ, ಪ್ರಭುಲಿಂಗ ಲೀಲೆಯನ್ನ ಶರೀಫರು ಬರಿಬೇಕಾದ್ರೆ ಹೇಳ್ರಿ, ಶರೀಫರು ಹೆಂಗ ಹೇಳ್ತಾರ ಅಂದ್ರೆ ಪ್ರಭುಲಿಂಗ ಲೀಲೆ ಬಗ್ಗೆ ಶರೀಫನ್ ಗುರುಗಳು ಹೇಳ್ತಾರಂತೆ, ಆಡಿನಂತೆ ಆ ಹುಲ್ಲನ್ನ ಕರ 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 ತಿಂದ್ರೆ ಹಂತರಿ ಒಲಿಯುವುದಿಲ್ಲ ಪ್ರಭುಲಿಂಗ ಲೀಲೆ. ಗಜ ಆಣೆಯಂತೆ ಕಬ್ಬಿನ ಜಲ್ಲೆ ಹೆಂಗ ಅರ್ದು ಕುಡಿತೀವಲ್ಲ, ನಿಜವಾಗಿ ಸಕ್ಕರೆಯನ್ನ ಸೇವಿಸ್ತದೆ ಆನೆ. ಹಂಗ ಆ ಒಂದು ಗ್ರಂಥವಾಗಲಿ ಕಥೆ ಆಗಲಿ ಅದರ ತಿರುಳನ್ನು ತಿಳ್ಕೊಂಡಾಗ ಮಾತ್ರ ಅದರ ಸ್ವಾದ ಬರ್ಲಿಕ್ಕೆ ಸಾಧ್ಯ. ಆಯ್ತಪ್ಪ, ಮಹಾಭಾರತ ಏನಿದು? ಮಹಾಭಾರತ ಏನ್ ತಿಳ್ಕೊಂಡ್ರಿ? ನೋಡ್ರಿ, ತಾಯಿ ಎಷ್ಟು ಸರಳ ಅದೇ. ದ್ರೌಪದಿಯನ್ನ ಸೀರೆಯನ್ನ ಸೆಳಿತಾರ ಅಂದ್ರ ಒಬ್ಬ ಸ್ತ್ರೀ ದೇವತಾ ಸ್ವರೂಪಿ, ಆಕಿನ್ನ ನಾವು ಸೀರೆ ಸೆಳೆದು ಅಪಮಾನ ಮಾಡಿದ್ರ ಏನಾದ ಪರಿಸ್ಥಿತಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಅಣ್ಣ ತಮ್ಮನಿಗೆ ಆಸ್ತಿ ಬಿಟ್ಟು ಕೊಡೋದಿಲ್ಲ, ಹಂಚಿಕೊಂಡು ತಿನ್ನುವಂತ ಜೀವ. ಅವನಿಗೆ ತಾನು ಕೊಡದೆ ಮೋಸ ಮಾಡಿದ್ರಿಂದ ದುರ್ಯೋಧನ ಏನಾದ ಪರಿಸ್ಥಿತಿ ಅರ್ಥ ಮಾಡ್ಕೋರಿ. ಕೃಷ್ಣ ಪರಮಾತ್ಮ ಎಷ್ಟು ಸಾಧ್ಯತೆ ಹೇಳ್ತಾನ. ಕೃಷ್ಣ ಪರಮಾತ್ಮ ಸ್ವತಃ ದೈವ ಆದ್ರೂ ಅವನಿಗೆ ರಿಸ್ಪೆಕ್ಟ್ ಕೊಡೋದಿಲ್ಲ. ಏನಾದ ಪರಿಸ್ಥಿತಿ? ಈ ವಿಷಯದಲ್ಲಿ ಚರ್ಚೆ ವಿಷಯವನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ಐತಿ. ಯಾಕಂದ್ರೆ ತಾಯಿ, ಒಂದು ಒಳ್ಳೆಯದು, ಒಂದು ಕೆಟ್ಟದ್ದು. ಈ ಸೃಷ್ಟಿ ಮೇಲೆ ಹುಟ್ಟಲ್ಲಿ ಎರಡು ಕೂಡ ಬಂದಾವ. ಈಗ ಚಾಯ್ಸ್ ಇಸ್ ಯುವರ್ಸ್, ಚಾಯ್ಸ್ ನಿಮ್ದೈತಿ. ರಾಮಾಯಣದಲ್ಲಿ ರಾವಣ ಮಹಾನ್ ಶಿವಭಕ್ತ. ತಾಯಿ ಕೇಳ್ರಿ, ರಾಮಾಯಣದಲ್ಲಿ ರಾವಣ ಮಹಾನ್ ಶಿವಭಕ್ತ. ಸ್ವತಃ ಅವನು ಹರಿದ್ವಾರದಲ್ಲಿ ಹಾಡ್ತಾ ಇರ್ಬೇಕಾದ್ರೆ ಅವನು ಸಂಗೀತ ಮೆಚ್ಚಿ ಶಿವನೇ ಭೂಮಿಗೆ ಬರ್ತಾನ. ಅಂತ ವ್ಯಕ್ತಿ ಒಬ್ಬ ಸಾಮಾನ್ಯ ಮನುಷ್ಯರಿಂದ ಕೊಲ್ಲಲ್ಪಡ್ತಾನೆ. ಶಿವಭಕ್ತ ಹೆಂಗ ಸತ್ತ ಅಂತ ಕೇಳ್ತಾರಂತ ವಿಚಾರ ಮಾಡ್ರಿ. ಯಾಕಂದ್ರ ಒಬ್ಬ ಪತಿವ್ರತೆಯನ್ನ ಅಪಹರಣ ಮಾಡಿದ್ದರಿಂದ ಅವನಿಗೆ ಸಾವು ಬಂತು. ಅಂದ್ರ ಆ ಪತಿವ್ರತೆ ಆ ಕಥೆ ಏನ್ ಹೇಳ್ತದಂದ್ರ, ಹೆಣ್ಣು ಮಗಳಿಗೆ ನಾವು ಗೌರವ ಕೊಡಬೇಕು ಅನ್ನೋ ವಿಷಯವನ್ನ ಈ ತರ ತಿರುವು ಮಾಡಿ ಮುಂದಿನ ಸಮಾಜಕ್ಕೆ ಬಿಟ್ಟು ಕೊಟ್ಟಾರೆ ವಿನಃ ಅದ ಪಾತ್ರಗಳ ಬಗ್ಗೆ ಏನು ಇದು ಮಾಡಕ್ ಹೋಗಿಲ್ಲ. ಅದರಿಂದ ತಿಳ್ಕೊಳ್ಳೋದು ಬಾಳ ಇದೆ. ಬಂದ್ರಿ, ಕೇಳಿದ್ರಿ, ನೋಡ್ರಲ್ಲ, ಈಗ ಮೂರು ಗ್ರಾಮದ ಗ್ರಾಮಸ್ಥರು ಸೀಮೆ ಲಕ್ಷ್ಮೀ ದೇವಿ ಮೂರು ಗ್ರಾಮಸ್ಥರು ಬಂದು ಗುರುಗಳನ್ನ ಮೇಲೆ ಕೂಡಿಸಿ ತಾವೇ ಕೈಯಿಂದ ನೋಡ್ರಿ ಪಟ್ಟಿ ಹಾಕಿ ಹಿರಿಯರ್ 4-5 ಮಂದಿ ಹಿರಿಯರನ್ನ ಕೂಡಿಸಿ ಗುರುಗಳನ್ನ ಅಲ್ಲಿಂದ ಕರೆಸಿ ಎರಡು ಮಾತುಗಳನ್ನ ಕೇಳಲಿಕ್ಕೆ ಗೊಳೆ ಆಗಿರೋದ ಮ್ಯಾಲ ಆ ಗುರುಗಳು ಏನ್ ಹೇಳ್ತಾರ ಅದರ ತಿರುಳನ್ನು ತಿಳಿದುಕೊಂಡು ಆ ಆದರ್ಶ ಪಾಲನೆಯನ್ನ ಮಾಡೋದು ಬಹಳ ಮುಖ್ಯ ಐತಿ. ಇವತ್ತು ಕೇಳ ಆ ಕಡೆ ಹೋಗಿ ಮತ್ತೆ ಅದ ಹಾಡ್ತೀನಿ ಅಂದ್ರ ಅದು ಧರ್ಮ ಆಗೋದಿಲ್ಲ. ಯಾಕಂದ್ರ ಇದು ಒಂದು ಪಾಠಶಾಲೆ, ನಿಮ್ಗೊಂದು ಟ್ಯೂಷನ್ ನಡೆದೈತಿ ಈಗ ಅರ್ಧ ತಾಸಿಂದು. ನಿಮ್ಮ ದೈನಂದಿನ ಜೀವನದಾಗ ನಿಮ್ಮ ದುಡುಕಿ ನಿಮ್ ಇದ್ರಾಗ ಆದಷ್ಟು ಮರೆತು ಬಿಟ್ಟಿರ್ತೀರಲ್ಲ, ಸ್ವಲ್ಪ ಇದನ್ನ ಮನನವನ್ನು ಮಾಡ್ಕೋಬೇಕು. ಎಷ್ಟೋ ಸಾರಿ ಹೇಳ್ದೇನಿ, ಚಿಕ್ಕ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡದೆ 2ರಿಂದ 3 ವಚನವನ್ನು ಬಾಯ್ಪಾಠ ಮಾಡಿಸ್ರಿ. ಆ ವಚನಗಳನ್ನ ಮಕ್ಕಳು ಹೇಳ್ಬೇಕು ನಿಮ್ಮ ಮುಂದೆ ಬಂದ.
ನಿಮ್ಮ ಮಕ್ಕಳು 20 ವರ್ಷ ಬರೋದು ಒಂದು 20-30 ವಚನಗಳನ್ನಾದ್ರೆ ಕಲಿಬೇಕು. ಈಗ ಗೊತ್ತಾಗೋದಿಲ್ಲ ಅವ್ರಿಗೆ. ಅವು ನಾ ಡಿಗ್ರಿ ಮುಗ್ಯಾನ ವಚನ ಅರ್ಥ ಗೊತ್ತಾದ ಮೇಲೆ ಆ ಮಕ್ಕಳು ಶಿವ ಶರಣೆಯರಂಗ ಕಂಗೊಳಿಸ್ತಾವ. ಯಾವುದು ಒಳ್ಳೇದು ಕೆಟ್ಟದ್ದು ಗೊತ್ತಾಕತ್ ಮಕ್ಕಳಿಗೆ. ಯಾಕಂದ್ರ ಈ ನಮ್ಮ ಶಿಕ್ಷಣದಲ್ಲಿ ನೈತಿಕತೆಯ ಪಾಠಗಳಿರೋದು ಬಹಳ ದುರದೃಷ್ಟಕರ ಸಂಗತಿ. ಪ್ರತಿಯೊಬ್ಬರಿಗೂ ನನ್ನ ಮಕ್ಕಳು JEE ಬರಿಬೇಕು, ನೀಟ್ ಬರಿಬೇಕು, 10th 86 ಮಾಡಿದ್ರೆ ಮಾತ್ರ ನೋಡಮ್ಮ ನಾನು ಸೈನ್ಸ್ ಹಚ್ತೇನೆ, 80 ಒಳಗಾತಂದ್ರ ನೀನ್ ಆರ್ಟ್ಸ್ ಕಾಮರ್ಸ್ ಹಚ್ತೇನೆ. ಇದನ್ನ ಹೇಳ್ದೈತಿ. ಆದ್ರ ನೈತಿಕತೆಯ ಒಂದು ಮಾತುಗಳು, ಶರಣರ ವಚನಗಳ ಕೆಲವೊಂದು ತತ್ವಗಳು ಯಾರಿಗೂ ಬೇಡಾಗಿ ಬಿಟ್ಟಾವ. ಈಗ ಇರ್ಲಿ, ನಮ್ಮ ಮಕ್ಕಳು ಶಾನ್ಯಾರದಾರ, ಯಾರೂ ದಡ್ಡಿರೋದಿಲ್ಲ. ಆದ್ರ ಆ ಹೆಚ್ಚುವರಿ ಇಂಗ್ಲಿಷ್ ಮೀಡಿಯಂ ಶಿಕ್ಷಣ ಜೊತೆಗೆ ನೀವು ಮನ್ಯಾಗ ಖಾಲಿ ಇರ್ತೀರಿ, ಸ್ವಲ್ಪ ನೀತಿಕತೆಗಳು, ಷರತ್ತುಗಳು ಬಹಳ ಮುಖ್ಯ. ವೇದಿಕೆ ಮೂಲಕ ಹೇಳೋದಿಷ್ಟೇ, ಏನಪ್ಪಾ ಅಂದ್ರ ಈ ಕಲಿಯುಗದಾಗ ಎಲ್ಲಾನು ಐತಿ, ಮನಃಶಾಂತಿ ಅನ್ನೋದು ಒಂದಿಲ್ಲ. ಆ ಮನಃಶಾಂತಿ ಸಿಗ್ಬೇಕಾದ್ರೆ ಎಲ್ಲಂದ್ರ ಗುರುವಿನ ಪಾದದಲ್ಲಿ ಮಾತ್ರ ಸಾಧ್ಯ, ಮತ್ತೆಲ್ಲೂ ಸಾಧ್ಯ ಇಲ್ಲ. ನೀವು 4 ದುಡ್ಡು ಗಳಿಸಿ ಏನ್ರಿ ಕೋಟಿಗಟ್ಟಲೆ ತಿಂಗಳ 50,000 ಬಡ್ಡಿ ಮಾಡ್ಕೊಂಡು ಕೂಡ್ತಂದ್ರ ಅಲ್ಲಿ ಸುಖ ಶಾಂತಿ ಇಲ್ಲ. ಸಾಕಷ್ಟು ರಾಜಕಾರಣ ದೊಡ್ಡ ದೊಡ್ಡ ಕೋಟ್ಯಾಧೀಶರಿದ್ದಾರೆ, ಅವ್ರು ಹೋಗಿ ಕೇಳ್ರಿ, ರಾತ್ರಿ ನಿದ್ದೆ ಮಾಡೋದಿಲ್ಲ ಅವರು. ಯಾಕೆ ಹೇಳು? ಶುಗರ್ BP ಕಾರ್ತಿರ್ತಾವ್ರಿ. ಅದಕ್ಕೆ ಹೇಳೋದು ಏನಂದ್ರ, ಗುರುವಿನ ಸಾನ್ನಿಧ್ಯದಿಂದ ಸರಳವಾದ ಜೀವನ ಶೈಲಿಯನ್ನ ಗುರುವಿನೊಂದಿಗೆ ಪ್ರತಿಬಿಸಿಕೊಂಡು ಸುಂದರವಾಗಿ ಸಾಗೋಣ ಅಂತ ಹೇಳಿ, ನನ್ನ ಆತ್ಮೀಯರಾದಂತಹ ನಾಗನೂರ್ ಸರು ಮೊನ್ನೆ ಸಾರಿದಂತ 2 ವಾಕ್ಯಗಳನ್ನ ನನ್ನ ಭಕ್ತರಿಗೆ ಹೇಳ್ರಪ್ಪ ಅಂತ ಹೇಳ್ಯಾರ. ನಮ್ಮ ಶ್ರೀ ಅನ್ನದಾನೇಶ್ವರ ಶ್ರೀಗಳ ಒಂದು ಪರ್ಮಿಷನ್ ತಗೊಂಡು 2 ವಾಕ್ಯಗಳು ನಾವು ಹೇಳಂದ್ರೆ ನಾ ಹೇಳ್ತೀನಿ. ಕೇಳ್ತಾ ಎಂದ್ರೆ, ನಮ್ಮ ಕಾಲಜ್ಞಾನ ಅನ್ನೋದೇನು ಮಾಯ ಸ್ವರೂಪದಲ್ಲ, ಇದು ವಚನ ಸ್ವರೂಪವೇ. ವಚನದ ಒಂದು ತುಂಡಿದು. ಇದು ವಚನ ಸಾಹಿತ್ಯನ ಇದೇ ನಾವು ಅಂಜಿಕೆ ಹಾಕಕ ಮಾಡಲ್ಲ. ಏನಾಗ್ತದಂದ್ರ, ಸಾಕಷ್ಟು ವಚನಗಳಲ್ಲಿ ನೋಡ್ರಿ, ಅಕ್ಕಮಾದೇವಿ ಹೇಳ್ತಾಳೆ, ಬಸವೇಶ್ವರ ಹೇಳ್ತಾರೆ, ನಮ್ಮ ಇವರು ಕೈವಾರ ತಾತಯ್ಯನವ್ರು ಹೇಳ್ತಾರೆ, ಕಲಿಯುಗದಾಗ ಇಂತಿಂತ ಮಕ್ಕಳು ಹುಡ್ತಾರಂತ ಹೇಳಿ. ಆದ್ರೆ ಏನಿದು ಎಚ್ಚರಿಕೆ ಗಂಟೆ, ನಾವು ದಾರಿ ಬಿಡಕ ಎಚ್ಚರಿಕೆ ಗಂಟೆ ತಿಳ್ಕೊಬೇಕೆ ನಿಮ್ ತಾವು ಹೇಳಿದಲ್ಲ. ಪ್ರತಿಯೊಂದು ದುಃಖ ಸಂಗತಿನೇ, ಆದ್ರೆ ಗುರುವಿನ ಪಾದ ಹಿಡಿದಾಗ ದುಃಖ ದೂರವಾಗಿ ಸುಖದ ದಿನಗಳು ಬರ್ತಾವೆ. ಅದರಂತೆ ಈ ದಿನ, ಈ ವರ್ಷ ಬರೆದಂಥ ವಾಕ್ಯಗಳು ಏನು ಬಂದು ಅಂದ್ರೆ ಹೇಳ್ತೀನಿ. ಮೊದಲಿಗೆ ಪರಾಭವನಾಮ ಸಂವತ್ಸರ. ಪರಾಭವ ಅಂದ್ರೆ ಏನ್ರಿ? ಏನಪ್ಪ ನೀವು ಕನ್ನಡಕ್ಕಂತೆ ಪರಾಭವ ಅಂದ್ರೆ ಏನು? ಸೋಲು. ಪರಾಭವ ಅಂದ್ರೆ ಸೋಲು. ಯಾರು ಸೋಲ್ಬೇಕು? ಈ ಸಂವತ್ಸರ ಯಾರು ಸೋಲ್ಬೇಕು? ಸಂವತ್ಸರ ನಿಮ್ಗೆ ಸೋಲಿಸ್ತತೆ? ಹಂಗ ಅರ್ಥ ಮಾಡ್ಕೋಬೇಡಿ. ಪರಾಭವನಾಮ ಸಂವತ್ಸರ ಹೇಳ್ತಾನ ಮುಖ್ಯ. ಈ ವರ್ಷ ಸವಾಲನ್ನ ಎದುರಿಸುವ ವರ್ಷ ಆಗಿರ್ತದೆ. ಎಷ್ಟು ಸುಂದರವಾದ ಮಾತು ನೋಡ್ರಿ. ಈ ವರ್ಷ ಸವಾಲನ್ನ ಎದುರಿಸುವಂತ ವರ್ಷವಾಗಿರ್ತದೆ. ಅದು ಹೇಳಿ 1 ವಾರದಾಗ ಅಮೇರಿಕ ಇರಾನ್ ಯುದ್ಧ ಶುರು ಆಯ್ತು. ಇನ್ನು 1 ತಿಂಗಳು ನಡೆದ್ರ ಪೆಟ್ರೋಲ್ 2,000 ರೂಪಾಯಿ ಲೀಟರು, ವರ್ಷಕ್ಕೆ 1 ಸಿಲಿಂಡರ್ ಆಗ್ತದೆ. ನಿಮಗ ನೆನಪಿಟ್ಟುಕೋರಿ. ಹೇಳ್ರಿ, ಗುರುವಿನ ವಾಕ್ಯ ಸುಳ್ಳಾಗಕ್ಕೆ ಸಾಧ್ಯನೇ ಇಲ್ಲ. ಪರಾಭವನಾಮ ಸಂವತ್ಸರ ಸವಾಲನ್ನು ಎದುರಿಸುವ ವರ್ಷವಾಗಿರ್ತದೆ. ವರ್ಷಾಂತದಲ್ಲಿ ಶುಭ ಅಶುಭ ಫಲಗಳನ್ನ ನೀಡ್ತಾನೆ ನಿಮಗೆ ಮುಖ್ಯ. ಆದ್ರೆ ಒಂದು ಹೇಳಬಹುದು, ಏನಪ್ಪಾ ಅಂದ್ರೆ ಪರಾಭವ ಯಾರಿಗೆ? ಸದ್ಗುರುವಿನ ಪಾದ ಮರಿತು, ಸತ್ಕರ್ಮಗಳನ್ನ ಮರಿತು ದುಷ್ಕರ್ಮಗಳನ್ನ ಮಾಡೋರಿಗೆ ಮಾತ್ರ ಇದು ಪರಾಭವನಾಮ ಸಂವತ್ಸರ. ಈ ಸಂವತ್ಸರದಲ್ಲಿ ಗುರುವಿನ ಪಾದ ಹಿಡ್ಕೊಂಡು ಸನ್ಮಾರ್ಗದಿಂದ ಸನ್ಮುಕ್ತಿಯರಿಗೆ ಸಾಗೋರಿಗೆ ಜಯವನ್ನು ನೀಡುವ ಸಂವತ್ಸರ ಆಗಿರ್ತದೆ. ನೋಡ್ರಿ, ಯಾವ ಚಾಯ್ಸ್ ಮಾಡ್ತೀರಿ ನಿಮ್ ಕೈಯಾಗ. ಅಲ್ಲದೆ ಈ ಸಂವತ್ಸರದಲ್ಲಿ ಪಂಚ ಮಹಾಪಾತಕಗಳು ಹುಟ್ಕೋತಾವ. ಈ ಸಂವತ್ಸರದಲ್ಲಿ ಪಂಚಪಾತಗಳು ಹುಟ್ಕೋತಾವ. ಹೋದ ವರ್ಷ ಹೇಳಿದ್ರು, ಇದು ಎಂಥ ಕಲಿಯುಗ, ಎಂಥ ದಿನಮಾನಗಳು ಬರ್ತಾವಂದ್ರ ಸಜ್ಜನರು
ದುರ್ಜನರಾಗಿ ಬದಲಾಗುವಂತ ಕಾಲ ಇದು. ಸಜ್ಜನರಿಗೆ ಸಹ ದುರ್ಜನ ವಿಚಾರಗಳು ಬರ್ತಾವ ತಲೆಯಾಗ. ಸಾಮಾನ್ಯದ್ರ ತಾಯಿ, ಸಾಮಾನ್ಯದ ವಿಚಾರ ಮಾಡ್ಬೇಡ್ರಿ. ನಿಮ್ಮ ಮನಿ ಮಗಲಿ ಯಾವನಾದ್ರೂ ಒಂದ್ ಏನೋ 2 ನಂಬರ್ ಮಾಡಿ ದೊಡ್ಡ ಬಿಲ್ಡಿಂಗ್ ಕಟ್ಸಿದ್ರಂದ್ರ ನಿಮ್ ತಲೆ ನೋಡು, ನಾವ್ ಇಷ್ಟೆಲ್ಲಾ ಮಾಡಿ ಇನ್ನೂ ಗುಡಿಸಲಾಗದೀವಿ, ಆ ವರ್ಷದಾಗ ಮನಿ ಕಟ್ಟಿದೋಣ. ಇದು ಸರ್ವೇ ಸಾಮಾನ್ಯವಾಗಿ ಹೇಳ್ತಿರಲ್ಲ, ಎಲ್ಲರಲ್ಲಿ ಇರ್ತದೆ. ಬ್ಯಾಡ ನಮಗ ಒಂದು ಹೊತ್ತು ಊಟ ಕಡಿಮೆ ಮಾಡ್ತೀನಿ, ಕರೆ ಅನ್ಯಾಯದ ಅನ್ನ ಬ್ಯಾಡ ಅನ್ನೋದು ಆ ಎದ್ಯಾಗ ಕೂಡ್ಬೇಕು. ಅದ ಇದ್ರ ತಿರು ಸಜ್ಜನು ದುರ್ಜನ ಆಗೋ ಕಾಲ ನೋಡೋಣ ಅಂತ ಹೇಳ್ತಾನೆ. ಮತ್ತೆ ಅಲ್ಲದೆ ರಾಜ್ಯ ರಾಜಕಾರಣದಲ್ಲಿ ಮತ್ತು ಅದೇ ಕಲಹ, ಅದೇ ಜಗಳ ಹಂಗ ಹೋಗುದಿಲ್ಲ. ಕೋಮು ಗಲಭೆಗಳು ಹೆಚ್ಚಾಗ್ತಾವ. ಮತ್ತ ಈ ಸಲ ಗಡಿಯಲ್ಲಿ ಯುದ್ಧದ ಭೀತಿ ತಿಳಿಯಿರನ್ನ. ಗಡಿ ಅಂದ್ರೆ ರಾಜ್ಯದ ಗಡಿಯಾಗಿರ್ಬೋದು, ದೇಶದ ಗಡಿಯಾಗಿರ್ಬೋದು. ಗಡಿಯಲ್ಲಿ ಯುದ್ಧದ ಭೀತಿ ತಿಳಿಯಿರನ್ನ. ರಾಜ ಪ್ರಜೆಗಳಿಗೆ ಕಲಹ ಆಗುದ, ರಾಜ ಪ್ರಜೆಗಳಿಗೆ ಕಲಹ. ರಾಜೇಂದ್ರ ಯಾರು? ನಮ್ಮನ್ನ ಆಳುವ ಮಂತ್ರಿಗಳು, ನಾವು ಪ್ರಜೆಗಳು. ನಮಗವ್ರ ಕಲಹ ಇರ್ತತ್ತು. ವರ್ಷಾಂತದಲ್ಲಿ ರೈತರಿಗೆ ಸಿಹಿ ಸುದ್ದಿ ಅಂತ ಹೇಳ್ತಾನೆ ಮುತ್ಯ. ರೈತರಿಗೆ ಸಿಹಿ ಸುದ್ದಿ. ಆದ್ರ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಪೀಡೆ, ಚಿಕ್ಕ ಮಕ್ಕಳಿಗೆ ರೋಗ ಬಾಧೆ. ಅಲ್ಲದೆ ದೊಡ್ಡವ್ರು ಏನದಿರಲ್ಲ, BP ಶುಗರ್ ಪೇಷಂಟ್ಗಳು, ಮುದುಕರು, ಇವರಿಗೆ ಆರೋಗ್ಯ ಬಾಧೆ ಅಷ್ಟು ಕಾಡುವುದಿಲ್ಲ. ಮುದುಕರಿಗೆ, ವಯಸ್ಸಾದವರಿಗೆ ಒಂದು ಒಳ್ಳೆ ಸುದ್ದಿ ಇದೆ. ಆದ್ರ ಚಿಕ್ಕ ಮಕ್ಕಳಿಗೆ ಪೀಡೆ. ಯಾವುದಕ್ಕೂ ರೈತರಾದವರು ಮೇವ ಕಾಳುಗಳನ್ನ ಸಂಗ್ರಹ ಮಾಡ್ಕೋರಿ, ದುಡ್ಡನ್ನ ಕಾಯ್ಕೋರಿ. ಯಾಕಂದ್ರ ಯಾವಾಗ ಯಾಕೆ ಸಮಯ ಬರ್ತದೆ ಹೇಳಕ್ ಬರುದಿಲ್ಲ. ಸದಾಶಿವ ಹೇಳ್ಯಾನ, ಇಂದ ಅನಬೇಡ ಮಕ್ಕಳ್ರಿ, ಬಂಧನದ ದಿನಗಳ ಒದಗಿ ಬರ್ತಾವ ಅಂತ ಹೇಳ್ಯಾನ. ಇಂದ ಅನಬೇಡ್ರಿ, ಬಂಧನದ ದಿನಗಳ ಒದಗಿ ಬರ್ತಾವ, ಎದುರ್ಸಾಕ ರೆಡಿ ಇರ್ರಿ. ಅದಕ್ಕ ನಾ ಸದ್ಭಕ್ತರಿಗೆ ಹೇಳುದಿಷ್ಟೇ, ಕೆಟ್ಟ ದಿನಮಾನಗಳು ಬರ್ಬೇಡಂದ್ರೆ ಬಿಡುದಿಲ್ಲ. ಆದ್ರ ತಾಯಿ ಲಕ್ಷ್ಮೀದೇವಿ, ಸದಾಶಿವ ಮುತ್ಯ ಎಲ್ಲಾ ದೈವಕ್ಕೆ ಏನ್ ಬೇಕು ಅಂದ್ರೆ, ಭಗವಂತ ನನಗ ಕಷ್ಟಗಳ ಬದಲಾಗಿ ದುಡ್ಡು ರೊಕ್ಕ ಏನು ಬೇಡ, ಈ ಕಷ್ಟ ನೋವನ್ನು ಸಹಿಸಿ ಗೆಲ್ಲುವಂತ ಶಕ್ತಿ ಕೊಡುವಂತೆ ದೇವರ ತಾತ ಬಡ್ಕೋಬೇಕು. ತಾಯಿ ಲಕ್ಷ್ಮಿ ಹೇಳ್ತಲ್ಲ ನಿಮಗ, ಇದು ಪುಣ್ಯವನ್ನು ಗಳಿಸ್ತಾ ಇದ್ದೀರಿ. ಈಗ ತಾವು ಇದು ಒಂದು ವೇದಿಕೆ ಅಂತಂದ್ರೆ ಪುಣ್ಯವನ್ನು ಗಳಿಸುವಂತಹ ವೇದಿಕೆ ಆಗೈತೆ ತಮಗ. ದ್ರೌಪದಿಗೆ ಕೃಷ್ಣ ಪರಮಾತ್ಮನಿಗೆ ಒಂದಿಷ್ಟ ಇಲ್ಲೇ ಏನೋ ರೇಜರ್ ಹತ್ತಿ ರಗತ್ ಬರಾಕತ್ತಿತ್ತು. ದ್ರೌಪದಿ ಏನ್ ಮಾಡಿದ್ದಂದ್ರ ತನ್ನ ಅರಿವೆ 3 ಸುತ್ತ ಗಂಟನ್ನ ಅವನಿಗೆ ಸುತ್ತಾಳ. ನಾಳೆ ದ್ರೌಪದಿಯ ಸೀರೆಯನ್ನು ದುಶ್ಯಾಸನ ಸರಿಬೇಕಾದ್ರ 30,000 ದಶಗುಳ್ಳ ಅಕ್ಷಯಾಂಬರವನ್ನೇ ಕೃಷ್ಣ ಪರಮಾತ್ಮ ದಯಪಾಲಸ್ಥಾನಕ್ಕೆ ಮಾನ ಕಾಯ್ತಾನ. ಹಂಗ ತಾವೆಲ್ಲರೂ ಮಾಡ ಅನ್ನ ದಾಸೋಹ ಒಂದಾಳು ದಿನ ತಮಗ ಕೈ ಹಿಡಿತದೆ.